ಸಿಂಪಲ್ಲಾಗಿ ಕಡಲೆ ಸಾರನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹಾಗೂ ಇದನ್ನು ಚಪಾತಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ನೀವು ಖಾಲಿ ಬಟ್ಲದಲ್ಲಿ ಹಾಕ್ಕೊಂಡು ಕೂಡ ಕುಡಿಬೋದು. ತುಂಬ ಸಿಂಪಲ್ಲು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ನೀವು ಎಣ್ಣೆ ಬೇಕಾದರೂ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ನಂತರ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕು. ಜೊತೆಗೆ ಸ್ವಲ್ಪ ಜೀರಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇದನ್ನು ಖಂಡಿತವಾಗಿಯೂ ಹಾಕಿ. ನಂತರ ಸ್ವಲ್ಪ ಲವಂಗ ಮತ್ತು ಚಕ್ಕೆನ ಹಾಕ್ತಾಯಿದ್ದೀನಿ. ಕ್ವಾಂಟಿಟಿ ತಕ್ಕಂಗೆ ಹಾಕಿ, ಅಂದರೆ ಕಡಲೆ ಸಾರು ಎಷ್ಟು ಮಾಡ್ತೀರಾ ಅದೇ ಒಂದು ಕ್ವಾಂಟಿಟಿಗೆ ತಕ್ಕಂಗೆ ಹಾಕಿಬಿಡಿ. ನೋಡಿ ಇದನ್ನು ಹೀಗೆ ಹುರ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ನೀವು ಫ್ಲೇಮ್ ಜಾಸ್ತಿ ಆಯಿತು ಅಂದರೆ ಆಫ್ ಕೂಡ ಮಾಡ್ಕೋಬೋದು. ನಾನು ಈಗ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಅದ್ರ ಮೇಲೆ ಇದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ಫ್ಲೇಮ್ ಆಫ್ ಆಗಿದೆ ಪ್ಯಾನಲ್ಲಿ. ನಂತರ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿನ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಒಣಮೆಣಸಿನ್ಕಾಯಿ ಹಾಕ್ತೀರಾ ಅಂದರೆ ಜೊತೆಗೆ ಇಲ್ಲಿ ಹಾಕಿ ನೀವು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಪುಡಿ ಮಾಡಿಸಿದ್ನಲ್ಲ, ಆದ್ದರಿಂದ ನಾನು ಸ್ವಲ್ಪ ಜಸ್ಟ್ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾವು ಅರಿಶಿನ ಪುಡಿನ ಹಾಕೋಣ. ನಂತರ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಬನ್ನಿ. ನಾನಿಲ್ಲಿ ಗ್ರೈಂಡರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕಲ್ಲಿಂದ ರುಬ್ಬಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ. ನಂತರ ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಹಾಗೂ ಕರಿಬೇವಿನ ಸೊಪ್ಪು ಸ್ವಲ್ಪ ಈ ರೀತಿ ಮುರಿದ್ಬಿಟ್ಟು ಹಾಕಿ, ಚೆನ್ನಾಗಿರುತ್ತೆ. ನಂತರ ಒಂದು ಟೊಮೆಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಹಣ್ಣು ಪೂರ್ತಿಯಾಗಿ ಫ್ರೈ ಆಗಬೇಕು ಅಂತಿಲ್ಲ, ಜಸ್ಟ್ ಇಲ್ಲಿ ಸದ್ಯ ಹಾಕಿದರೆ ಆಯಿತಷ್ಟೇ. ನೋಡಿ ಈಗ ಸ್ವಲ್ಪ ಮಿಕ್ಸ್ ಆಗಿದೆ. ಇವಾಗ ನಾವು ರುಬ್ಬಿರುವಂತಹ ಇಲ್ಲಿ ಮಸಾಲೆನ ಹಾಕಬೇಕಾಗುತ್ತೆ. ಟೊಮೆಟೊ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಈ ಟೊಮೆಟೊಯಿಂದನೇ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಹಾಕಿದ್ದೀನಿ, ರುಬ್ಬಿದಂಥ ಮಸಾಲೆ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಟೊಮೆಟೊ ಕಲರ್ ಕೂಡ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ನಿಮ್ಮ ಖಾರದ ಪುಡಿ ಮೇಲೂ ಕಲರ್ ಡಿಪೆಂಡ್ ಆಗುತ್ತೆ. ನಿಮ್ಮ ಖಾರದ ಪುಡಿ ತುಂಬ ಕೆಂಪಿತ್ತು ಅಂದರೆ ಕೆಂಪು ಬರುತ್ತೆ, ಇಲ್ಲ ಸ್ವಲ್ಪ ಲೈಟ್ ಇತ್ತು ಅಂದರೆ ಲೈಟ್ ಬರುತ್ತೆ. ನಂತರ ಸ್ವಲ್ಪ ಇಲ್ಲಿ ನಾನು ನೀರನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ತೆಳ್ಳ ಗಟ್ಟಿ ಮಾಡ್ಕೋಬೋದು ನೀವು. ನಾನಿಲ್ಲಿ ಕಡಲೆಕಾಳನ್ನ ಫಸ್ಟೇ ಬೇಯಿಸಿಟ್ಟಿದ್ದೆ, ನೀರಿನ ಸಮೇತವಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದ್ದೆ, ನೀರನ್ನು ಸಮೇತ ಹಾಕಿ, ಯಾಕಂದರೆ ಅದರಲ್ಲಿ ಫ್ಲೇವರ್ ಜಾಸ್ತಿ ಇರುತ್ತೆ ನೀರಲ್ಲಿ. ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಕುದಿಸಿದ್ರೆ ಆಯಿತು. ಮುಚ್ಚಳ ಮುಚ್ಚಿ ನೋಡಿ, ಒಂದು 5 ನಿಮಿಷ ಕುದ್ದಾದಮೇಲೆ ನಮಗೆ ಸಿಂಪಲ್ಲಾಗಿರುವ ಕಡಲೆಕಾಯಿ ಸಾರು ರೆಡಿಯಾಗಿದೆ. ಈ ರೀತಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ಖಾಲಿ ಬೇಕಾದರೆ ನೀವು ಒಂದು ಬೌಲಲ್ಲಿ ಹಾಕೊಂಡು ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೂ ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ಒಮ್ಮೆ. ಹಾಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಹೀಗೆ ನಿಮ್ಮ ಸಪೋರ್ಟ್ ಮುಂದುವರೆಸಿ. ಹಾಗೂ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.